2024 ಲೋಕಸಭಾ ಚುನಾವಣೆ ಘೋಷಣೆಯಾಗಿದೆ. ಏಪ್ರಿಲ್ 19ಕ್ಕೆ ಮೊದಲ ಹಂತದ ಮತದಾನ ಶುರುವಾಗುತ್ತೆ. ಬಿಜೆಪಿ ಈಗಾಗಲೇ 400 ನಮ್ಮ ಟಾರ್ಗೆಟ್ ಎನ್ಡಿಎ ಮೈತ್ರಿಕೂಟದ್ದು ಅಂತ ಹೇಳಿದೆ. ಸ್ವತಂತ್ರವಾಗಿ 370 ಸ್ಥಾನದಲ್ಲಿ ಗೆಲ್ತೀವಿ ಅಂತ ಹೇಳ್ತಿದೆ. ಹಾಗಿದ್ರೆ ಕಾಂಗ್ರೆಸ್ನ ಗುರಿ ಏನು? ಕಾಂಗ್ರೆಸ್ ಈವರೆಗೆ ಟಾರ್ಗೆಟ್ ಹೇಳಿಲ್ಲ. ಈ ಬಾರಿ ಕಾಂಗ್ರೆಸ್ ಎಷ್ಟು ಸ್ಥಾನದ ಗುರಿಯನ್ನ ಹಾಕಿಕೊಂಡಿದೆ? ಟಾರ್ಗೆಟ್ ಇಲ್ಲದೆಯೇ ಚುನಾವಣಾ ಯುದ್ಧಕ್ಕೆ ಬಂದಿದೆಯಾ ಕಾಂಗ್ರೆಸ್? ಕಾಂಗ್ರೆಸ್ನ ಗ್ರಾಫ್ ಈ ಚುನಾವಣೆಯಲ್ಲಿ ಮೇಲೇಳುತ್ತಾ ಏಳುವುದಿಲ್ಲವಾ? ಕಳೆದ ಬಾರಿಗಿಂತ 5% ವೋಟ್ ಜಾಸ್ತಿ ಆದರೆ ಕಾಂಗ್ರೆಸ್ನ ಸ್ಥಾನ ಎಷ್ಟಾಗುತ್ತೆ? ಕಾಂಗ್ರೆಸ್ 2019ಕ್ಕಿಂತಲೂ ಕಳಪೆ ಸಾಧನೆ ಮಾಡಿದ್ರೆ ಈ ಬಾರಿ ಕಾಂಗ್ರೆಸ್ನ ಸ್ಥಾನ ಎಷ್ಟಾಗುತ್ತೆ? ಒಂದಷ್ಟು ಇಂಟ್ರೆಸ್ಟಿಂಗ್ ನಂಬರ್ಸ್ಗಳಿವೆ, ಅದನ್ನ ಕೊಡ್ತೀನಿ. ಅದಕ್ಕೂ ಮೊದಲು ನರೇಂದ್ರ ಮೋದಿ ಹೇಳಿದ್ದಾರೆ 400ಕ್ಕಿಂತ ಹೆಚ್ಚು ಸ್ಥಾನ ನಮ್ಮ ಟಾರ್ಗೆಟ್ ಅಂತ. ಕೇಳ್ಕೊಂಡು ಬನ್ನಿ. 4 जून को 400 पार के मिशन में कर्नाटका की आप सभी मतदाताओं की बहुत बड़ी भूमिका है और इसलिए आखिर करे 400 सीटों की बात क्यों कर रहे हैं हम? विकसित भारत के लिए 400 पार, विकसित भारत के लिए, विकसित कर्नाटका के लिए, विकसित कर्नाटका के लिए. ಪ್ರಧಾನಿ ನರೇಂದ್ರ ಮೋದಿ ಕೊನೆಯ ಲೋಕಸಭಾ ಅಧಿವೇಶನದಲ್ಲಿ 400 ಸ್ಥಾನದ ಟಾರ್ಗೆಟ್ ಬಗ್ಗೆ ಮಾತನಾಡಿದ್ರು. ಈಗ ಲೋಕಸಭಾ ಚುನಾವಣಾ ಪ್ರಚಾರವನ್ನ ಮೋದಿ ಆರಂಭ ಮಾಡಿ ಆಗಿದೆ. ಹೋದಲ್ಲಿ ಬಂದಲ್ಲೆಲ್ಲ ಮೋದಿ 400ರ ಟಾರ್ಗೆಟ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಟಾರ್ಗೆಟ್ ಬಗ್ಗೆ ಈವರೆಗೂ ಒಂದೂ ಮಾತಿಲ್ಲ. ಚುನಾವಣಾ ರಣತಂತ್ರ ಕಾಂಗ್ರೆಸ್ ಇನ್ನೂ ಸಿದ್ಧತೆಯನ್ನ ಮಾಡಿಕೊಂಡಿಲ್ಲ. ಇತ್ತೀಚೆಗಷ್ಟೇ ಭಾರತ್ ಜೋಡೋ ನ್ಯಾಯ ಯಾತ್ರೆ ಮುಗಿದಿದೆ. ಈವರೆಗೆ ಕಾಂಗ್ರೆಸ್ನಿಂದ ಒಂದು ಬಹಿರಂಗ ಸಮಾವೇಶವೂ ಯಾವ ರಾಜ್ಯದಲ್ಲೂ ಆಗಿಲ್ಲ. ಮೋದಿ ದಕ್ಷಿಣದ ಅಷ್ಟೂ ರಾಜ್ಯಗಳಲ್ಲಿ 2 ಬಾರಿ ಪ್ರಚಾರವನ್ನ ಮಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಈ ಬಾರಿ ಬಿಜೆಪಿಯನ್ನ ಮಣಿಸಬೇಕಾದರೆ ಎಷ್ಟು ವೋಟ್ಗಳನ್ನು ಪಡಿಬೇಕು, ಕಳೆದ ಬಾರಿಯ ಸಿನಾರಿಯೋ ಹೇಗಿತ್ತು ಎಲ್ಲವನ್ನೂ ಹೇಳ್ತೀನಿ. ಕಳೆದ ಬಾರಿಯ ರಿಸಲ್ಟ್ ಒಂದನ್ನು ನಾನು ಇವಾಗ ನೋಡ್ಕೊಂಡು ಬರೋಣ. 2014ರ ಫಲಿತಾಂಶ, ಬಿಜೆಪಿ 282 ಸ್ಥಾನ ಗೆದ್ದಿತ್ತು, ಕಾಂಗ್ರೆಸ್ 44 ಸ್ಥಾನ. ಬಿಜೆಪಿಯ ವೋಟ್ ಶೇರ್ 31% ಇದ್ರೆ ಕಾಂಗ್ರೆಸ್ನ ವೋಟ್ ಶೇರ್ 2014ರಲ್ಲಿ 19% ಇತ್ತು. ಇನ್ನು 2019ರ ಚುನಾವಣೆಗೆ ಬಂದರೆ ಬಿಜೆಪಿಯ ಸ್ಥಾನದ ಗಳಿಕೆ 303 ಆಗುತ್ತೆ. ವೋಟ್ ಶೇರ್ ಹೆಚ್ಚಳವಾಗುತ್ತೆ, 37ಕ್ಕೆ ಹೆಚ್ಚಳವಾಗುತ್ತೆ. 2014ರಲ್ಲಿ 31 ಇದ್ದದ್ದು 2019ರಲ್ಲಿ 37ಕ್ಕೆ ಏರಿಕೆಯಾಗುತ್ತೆ. 6% ವೋಟ್ಗಳನ್ನು ಬಿಜೆಪಿ ಸ್ವತಂತ್ರವಾಗಿ ಹೆಚ್ಚು ಪಡೆಯುತ್ತೆ. ಕಾಂಗ್ರೆಸ್ 52 ಸ್ಥಾನ ಪಡೆದು ಕೇವಲ 1% ವೋಟನ್ನು 2019ರ ಚುನಾವಣೆಯಲ್ಲಿ ಹೆಚ್ಚು ಮಾಡಿಕೊಳ್ಳುತ್ತೆ. ಸೀಟ್ ಸಂಖ್ಯೆ 8% ಹೆಚ್ಚಾಗುತ್ತೆ. ಎನ್ಡಿಎ ಮತ್ತು UPA ಮೈತ್ರಿಕೂಟವನ್ನು ನೋಡೋದಾದರೆ, ಎನ್ಡಿಎ ಮೈತ್ರಿಕೂಟ 2014ರಲ್ಲಿ 336 ಸ್ಥಾನಗಳನ್ನು ಗಳಿಸಿತ್ತು. ಅದೇ 2019ಕ್ಕೆ ಬಂದರೆ ಆ ಸ್ಥಾನ 353ಕ್ಕೆ ಹೆಚ್ಚಳವಾಗುತ್ತೆ. UPA 2014ರಲ್ಲಿ 59 ಸ್ಥಾನ ಇದ್ದರೆ 2019ರಲ್ಲಿ ಆ ಸ್ಥಾನ 91ಕ್ಕೆ ಏರಿಕೆಯಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.